ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಾನಿವತ್ತು ಮಾಡ್ತಾಯಿದ್ದೀನಿ ಅನಿಲ್ ಅವರ ಶಾವಿಗೆ ಉಪ್ಪಿಟ್ಟು. ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೇನೆ, ಒಂದು 4ರಿಂದ 5 ಹಸಿಮೆಣಸು ತೊಗೊಂಡಿದ್ದೇನೆ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ತೊಗೊಂಡಿದ್ದೇನೆ. ನಾನು ಮುಂದೆ ತೋರಿಸ್ತಾ ಹೋಗ್ತೇನೆ. ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ, ಅದಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಈಗ ನಾನು 4 ಜನಕ್ಕೆ ಅಷ್ಟು ಮಾಡ್ತಾಯಿದ್ದೀನಿ. ಅದು ಎಣ್ಣೆ ಕಾದ ನಂತರ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟ್ಪಟ ಅಂದ ತಕ್ಷಣ ನೀವು ಒಂದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೂ ಹಸಿಮೆಣಸನ್ನ ಹಾಕಿ, ಆಮೇಲೆ ನಾನಿಲ್ಲಿ ಅನಿಲ್ ಅವರ ಶಾವಿಗೆ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದರಿಂದ ಪಾಯಸನೂ ಮಾಡ್ಬೋದು. ಈಗ ಅದು ಎಲ್ಲ ಬೆಂದ ಮೇಲೆ ನಾನು ಒಂದು ಚೆರಿಗೆ ಮೇಲೆ ನೀರು ಹಾಕ್ತಾ ಇದ್ದೀನಿ. ಯಾಕಂದ್ರೆ 4 ಜನಕ್ಕೆ ನಾನು ಮಾಡ್ತಾ ಇರೋದ್ರಿಂದ ಒಂದು ಚೆರಿಗೆ ಆದರೂ ನೀರು ಬೇಕಾಗುತ್ತೆ ಕ್ವಾಂಟಿಟಿ ವೈಸು. ಈಗ ನೋಡಿ, ಅದು ಕುದ್ದ ಮೇಲೆ ನಾನು ಶಾವಿಗೆ ತೆಗೆದಿಟ್ಕೊಂಡಿದ್ದೀನಲ್ಲ, ಆ ಶಾವಿಗೆ ಹಾಕ್ತಾ ಇದ್ದೀನಿ. ಈ ಅನಿಲ್ ಅವರ ಶಾವಿಗೆ ಎಲ್ಲ ನಾವು ಆ ಥರ ಹಿಂಗೇನಾದರೂ ಫ್ರೈ ಮಾಡ್ಕೋಬೇಕು, ಆಯಿಲ್ ಹಾಕ್ಕೊಂಡು ತುಪ್ಪ ಮಾಡ್ಕೋಬೇಕು ಅಂತ ಆ ಥರ ಏನಿಲ್ಲ. ನೀವು ನಾರ್ಮಲ್ ಆಗಿ ಹಾಗೆ ಓಪನ್ ಮಾಡಿ ಕವರಿಂದ ಡೈರೆಕ್ಟಾಗಿ ಹಾಕ್ಬೋದು. ಈಗ ನೋಡಿ, ಎಲ್ಲ ನೀರು ಇಳಿದೋಗಿದೆ. ಇನ್ನೂ ಸ್ವಲ್ಪ ಬಿದು ಆದ ನಂತರ ತುಂಬ ಚೆನ್ನಾಗಿ ಬರುತ್ತೆ, ಭಾಳ ಟೇಸ್ಟಿಯಾಗಿರುತ್ತೆ. ಇನ್ನು ಒಂದ್ಸರಿ ನೀವು ಟ್ರೈ ಮಾಡಿ.